ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಉಗ್ರ ರಾಣಾನನ್ನ ಕರೆತಂದಾಗಿದೆ. ರಾಣಾ ಅರೆಸ್ಟ್ ಪ್ರಕ್ರಿಯೆಯನ್ನ ಎನ್ಐಎ ಟೀಮ್ ಆರಂಭ ಮಾಡಿದೆ. ಪಾಲಂ ಏರ್ಪೋರ್ಟ್ ಸುತ್ತುವರೆದಿದ್ದ ಶಸ್ತ್ರಾಸ್ತ್ರ ಸಜ್ಜಿತ ವಾಹನಗಳು. ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಭಾರೀ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಎನ್ಐಎ ತಂಡ ತನ್ನ ಪ್ರಕ್ರಿಯೆಯನ್ನ ಆರಂಭ ಮಾಡಿದೆ. ಸುಮಾರು ನಮ್ಮ ಪ್ರತಿನಿಧಿ ಹೇಳ್ತಿದ್ದ ಹಾಗೆ 1 ಗಂಟೆಗಳ ಅವಧಿ ಹಿಡಿಯುತ್ತೆ ಏರ್ಪೋರ್ಟ್ನಿಂದ ಆತನನ್ನ ಹೊರಗೆ ಕರ್ಕೊಂಡು ಬಂದು ಆತನನ್ನ ಎಲ್ಲಿ ಇರಿಸಲಾಗುತ್ತೆ ಅನ್ನೋದನ್ನೆಲ್ಲವನ್ನು ಕೂಡ ತೀರ್ಮಾನ ಮಾಡಲಿಕ್ಕೆ ಮತ್ತು ಆ ಪೇಪರ್ ವರ್ಕ್ಸ್ ಎಲ್ಲ ಆಗಬೇಕು. ಆ ಪ್ರಕ್ರಿಯೆಗಳನ್ನ ಈಗ ಎನ್ಐಎ ಟೀಮ್ ಆರಂಭ ಮಾಡಿದೆ. ಆತನನ್ನ ಭಾರತಕ್ಕೆ ಕರೆತಂದ ನಂತರದಲ್ಲಿ ಆಗಬೇಕಾದಂತಹ ಪ್ರಕ್ರಿಯೆಗಳೇನು ಅವೆಲ್ಲವನ್ನು ಕೂಡ ಈಗ ಎನ್ಐಎ ಮಾಡೋದಕ್ಕೆ ಶುರು ಮಾಡಿಕೊಂಡಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಈಗ ದೆಹಲಿಯ ಏರ್ಪೋರ್ಟ್ನ ಸುತ್ತಮುತ್ತ ಹೇಗೆ ಕಾಣಿಸ್ತಾ ಇದೆ ಪರಿಸ್ಥಿತಿ, ಮತ್ತು ಈಗ ತಿಹಾರ್ ಜೈಲಿಗೆ ನೇರ ಕರ್ಕೊಂಡು ಹೋಗ್ತಾರೆ ಅಂತ ಅಂದುಕೊಂಡ್ರು ಕೂಡ ಅಲ್ಲಿಯವರೆಗೂ ಯಾವ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ? ರಾಣನ ಕರ್ಕೊಂಡು ಬರಬೇಕಾದಂತ ಸಂದರ್ಭದಲ್ಲಿ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಬೆಳಗ್ಗೆಯಿಂದಲೇ ಕಟ್ಟೆಚ್ಚರ ವಹಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಮುಖ್ಯವಾಗಿ ಅದು ತಿಹಾರ್ ಜೈಲ್ ಆಗಿರ್ಬೋದು, ಪಾಲಂ ಏರ್ ಬೇಸ್ ಆಗಿರ್ಬೋದು, ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು, ಎನ್ಐಎ ಕಚೇರಿ ಆಗ್ಬೋದು, ಪಟಿಯಾಲ ಹೌಸ್ ಕೋರ್ಟ್ ಆಗಿರ್ಬೋದು, ಹೀಗೆ ಎಲ್ಲೆಲ್ಲಿ ಆತನ ಸಂಚಾರ ಆಗಬಹುದು ಅಲ್ಲೆಲ್ಲವೂ ಕೂಡ ಭದ್ರತೆಯನ್ನು ಒದಗಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಈಗ ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಪಾಲಂ ಏರ್ ಬೇಸ್ಗೆ ಆತನನ್ನ ಕರೆತರಲಾಗಿದೆ. ಪಾಲಂ ಏರ್ ಆರ್ಮಿ ಕಂಟ್ರೋಲ್ ಅಲ್ಲಿ ಇರುವಂತಹ ಒಂದು ಏರ್ಪೋರ್ಟ್ ಆಗಿರುವಂತದ್ದು ಸೇನಾ ವಿಮಾನಗಳು, ಯುದ್ಧ ವಿಮಾನಗಳು ಮತ್ತೆ ಗಣ್ಯರು ಬಂದು ಇಳಿಯುವಂತಹ ಏರ್ ಬೇಸ್ ಅದಾಗಿರುವಂತದ್ದು. ಹೀಗಾಗಿ ಅಲ್ಲಿ ಸಹಜವಾಗಿ ಹೆಚ್ಚಿನ ಭದ್ರತೆಯನ್ನ ನಿಯೋಜಿಸಲಾಗಿರುತ್ತೆ. ಈಗ ರಾಣನನ್ನ ಕರ್ಕೊಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನಷ್ಟು ಭದ್ರತೆಯನ್ನ ಬೆಳಗ್ಗೆಯಿಂದಲೇ ಕೂಡ ಹೆಚ್ಚು ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಸೊ ಇದ್ರ ಜೊತೆಗೆ ಬುಲೆಟ್ ಪ್ರೂಫ್ ಕಾರ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ, ಕಮಾಂಡೋಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಏರ್ ಬೇಸ್ ಏನಿದೆ ಆ ಏರ್ ಬೇಸ್ ಸುತ್ತಲೂ ಕೂಡ ಜಾಮರ್ ಅನ್ನ ಅಳವಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಯಾವುದೇ ಅವಘಡಗಳಾಗಬಾರದು ಅನ್ನುವಂತಹ ದೃಷ್ಟಿಯಿಂದ. ಸೊ ಮುಂದಿನ ಹಂತದಲ್ಲಿ ಏನು ವಶಕ್ಕೆ ಪಡೆಯುವಂತ ಕೆಲಸಗಳು ಏನಾಗ್ತಾ ಇದಾವೆ ಎನ್ಐಎ ಅಧಿಕಾರಿಗಳಿಂದ, ಇದೆಲ್ಲವೂ ಪೇಪರ್ ವರ್ಕ್ ಗಳಾದ ಬಳಿಕ ಆತನನ್ನ ವಶಕ್ಕೆ ಪಡ್ಕೊಂಡು ಮುಂದಿನ ಹಂತದಲ್ಲಿ ಆತನನ್ನ ಬಿಗಿ ಭದ್ರತೆಯಲ್ಲಿ ಕೊಂಡೊಯ್ಯುವಂತ ಕೆಲಸವನ್ನ ಕೂಡ ಮಾಡ್ಲಾಗತ್ತೆ. ಆತನನ್ನ ಮುಂದೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ತಿಹಾರ್ ಜೈಲ್ ಕಡೆಗೆ ಹೋಗ್ತಾರಾ ಅಥವಾ ಎನ್ಐಎ ಕಚೇರಿಗೆ ಬರ್ತಾರ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಯಾಕಂದ್ರೆ ತಿಹಾರ್ ಜೈಲ್ನಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಭದ್ರತೆಯನ್ನ ಮಾಡಲಾಗಿದೆ. ರಾಣಾಗೋಸ್ಕರನೇ ಒಂದು ವಿಶೇಷ ಪೊಲೀಸರ ನಿಗಾ ಇರುವಂತಹ ಮೇಲ್ವಿಚಾರಣೆಯಲ್ಲಿ ಇರುವಂತಹ ಒಂದು ಸೆಲ್ ಅನ್ನ ವ್ಯವಸ್ಥೆ ಮಾಡಲಾಗಿರುವಂತದ್ದು. ಸೊ ಆ ಸೆಲ್ ನಲ್ಲಿ ಇಡುವಂತ ಕೆಲಸ ಏನಾದ್ರು ಮಾಡ್ತಾರ ಅಂತ. ಯಾಕಂದ್ರೆ ಹೊರಗಡೆ ಇಡುವಂತ ಸಾಮಾನ್ಯ ಕೈದಿ ರಾಣಾ ಅಲ್ಲ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ, ಭಯೋತ್ಪಾದಕ ಆಗಿರುವಂತಹ ಹಿನ್ನೆಲೆಯಲ್ಲಿ ಆತನ ವಿಚಾರದಲ್ಲಿ ಸಾಕಷ್ಟು ಮುತುವರ್ಜಿಯನ್ನು ವಹಿಸಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಏನಾದ್ರು ನೇರವಾಗಿ ತಿಹಾರ್ ಜೈಲಿಗೆ ಕೊಂಡೊಯ್ಯುವಂತ ಕೆಲಸ ಏನಾದ್ರು ಮಾಡ್ತಾರಾ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂತ ಪ್ರಶ್ನೆ. ನೋಡ್ಬೇಕು. ಒನ್ಸ್ ಈ ಎಲ್ಲಾ ಪ್ರಕ್ರಿಯೆಗಳು ಏರ್ಪೋರ್ಟ್ ನಲ್ಲಿ ಏನು ಪ್ರಕ್ರಿಯೆಗಳು ನಡೀತಾ ಇದಾವೆ, ಈ ಎಲ್ಲಾ ಪ್ರಕ್ರಿಯೆಗಳು ಮುಗಿಯೋ ಹೊತ್ತಿಗೆ ಆತನನ್ನ ಯಾವ ಕಡೆಗೆ ಶಿಫ್ಟ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸುಳಿವು ಸಿಗುವಂತ ಸಾಧ್ಯತೆಗಳಿದಾವೆ. ಬಹುತೇಕ ಒಂದು ಎನ್ಐಎ ಕಚೇರಿ ಅಥವಾ ತಿಹಾರ್ ಜೈಲು ಈ 2 ಜಾಗಗಳಿಗೆ ಕರ್ಕೊಂಡು ಬರ್ಬೋದು, ಅಥವಾ ಈ 2 ಜಾಗವನ್ನ ಹೊರತಾಗಿ ಕೂಡ ಅಜ್ಞಾತ ಸ್ಥಳಕ್ಕೆ ಕೊಂಡೊಯ್ಯುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ದಿವ್ಯಾ. ಶಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.